ಅತ್ತಿರಿ ಏನ್ರಿ ವಿಶೇಷ? ಆ, ಇದು ಅಕ್ಕಿ ಹಿಟ್ಟು ಬಿಸಾಕ್ ಹಚ್ಚಿರಿ ಮತ್ತು ಹಿಟ್ಟು ರುಬ್ಬಾಕತ್ತೀರಿ. ಇನ್ನೇನವ ಶ್ರಾವಣ ಚಲೋ ಆತ ಒಂದಿಟ್ಟು ಅಕ್ಕಿ ಹಿಟ್ಟು ಮಾಡಿಟ್ಕೊಂಡ್ರೆ ಒಂದಿಟ್ಟು ಚಕ್ಲಿ ಪಕ್ಲಿ ಮಾಡ್ಕೊಳಕ್ ಬರ್ತಾವಂತ. ನಿಮ್ಮ ಸಣ್ಣ ಮಾವಾಗ ಬಾಯಿಗೆ ಹಚ್ಚಿಬಿಟ್ಟವ. ಅವಂಗ ಉದ್ದಿನ ವಡ ಬೇಕಂತೀವ, ಅದಕ್ಕೆ ಉದ್ದಿನ ಹಿಟ್ಟು ರುಬ್ಬಕತ್ತೀನಿ ನೋಡು. ಅತ್ತಿ ಏನಂತೀರಿ ನೀವು? ಮತ್ತಿನ್ನೇನು ಇವ ನನಗೆ ಸಂಜೆ ಮುಂದೆ ಉದ್ದಿನ ವಡ ಮಾಡಿ ಇಡು ಅಂತೇಳಿ ಹೇಳ್ಬೋದ ನಿಮ್ಮ ಮಾವ. ಇವ ಈಗಂಕರು ಸಣ್ಣ ಹುಡುಗ ಆಗ್ಬಿಟ್ಟನವ. ಇವ ನಮ್ಮ ಗೌಡ ಘನ ತಿಳಿ ತಿಂತಾನ. ಅತ್ತಿ ಮತ್ತು ದೊಡ್ಡತ್ತಿಗೆಲ್ಲ ವಿಷಯ ಗೊತ್ತಾತ, ಮುಂದೆ ನಿಮಗೆ ತೊಂದರೆ ಮಾಡ್ಬೋದು ಅವರು. ನಮ್ಮ ಅಕ್ಕನ ಬುದ್ಧಿ ನನಗೆ ಗೊತ್ತೈತೆ, ಆಕೆ ಏನು ಮಾಡ್ತಾಳೆ ಹೇಳು. ನೋಡುವ, ಯಾರಿಗಾದ್ರೂ ಅವ್ರವ್ರ ಮಕ್ಳದು ಧೂಮ್ಧಾಮಾಗಿ ಲಗ್ನ ಮಾಡ್ಬೇಕು ಅನ್ನೋ ಆಸೆ ಇರ್ತೈತೆ. ಮತ್ತು ಒಬ್ಬವನ ಮಗ ಆಕೆಗೂ ಧೂಮ್ಧಾಮಾಗಿ ಲಗ್ನ ಮಾಡ್ಬೇಕು ಅನ್ನೋ ಆಸೆ ಇತ್ತ. ಮತ್ತು ನಿಮ್ಮ ಮದುವೆ ಹಿಂಗತಿ ಆತಲ್ಲ, ಅದಕ್ಕೆ ಸಿಟ್ಟು ಮಾಡ್ಕೊಂಡ. ಆಕೆ ಮಾಡ್ತಾ ನೋಡಿವ, ಏನೋ ಮಾಡಿದ್ರು ಅದನ್ನ ಎದುರ್ಸಾಕ ನಾ ತಯಾರದೀನಿ. ಯಾಕಂದ್ರೆ ಈ ಸಂಸಾರ ಅನ್ನೋ ಜಂಜಾಟದಾಗ ಜಗ್ಗಿದ್ದೀನಿ. ಇದು ಏನು ನನಗೆ ಹೊಸದಲ್ಲ. ಯಾರ್ಯಾರು ಏನೇನು ಮಾಡ್ತಾರೆ ಮಾಡ್ಲಿವ. ನನಗೆ ಒಂದು ಅನಿಸ್ತತಿ, ನೀವು ತಪ್ಪು ತಿಳ್ಕೊಬೇಡ್ರಿ. ಮತ್ತು ಗೌರಿ ಲಗ್ನದಾಗ ಅದು ಏನಾರ ಗದ್ಲಾಟ ಮಾಡಿಗಿಡ್ಯಾರ ಅಂತ. ಯವ್ವ, ಯಾರ ಹಣೆ ಬರನು ಯಾರು ಕಸ್ಕೊಳಕ್ ಆಗಂಗಿಲ್ಲ ತಂಗಿ, ಹಂಗ ಅಂತಿರ್ತಾರವ. ಆದ್ರೆ ನೋಡ್ ತಂಗಿ, ಎಲ್ಲಾನು ಭಗವಂತನ ಕೈಯಾಗಿರ್ತೈತಿ. ಭಗವಂತ ಇವ್ರು ಹಿಂಗ ಬದುಕಬೇಕು, ಹಿಂಗ ಇರಬೇಕು ಅಂತೇಳಿ ನಮಗ ಬರೆದು ಕಳ್ಸಿರ್ತಾನ. ನಮ್ಮ ಕರ್ಮ ಫಲಗಳು ಹಿಂದಿನ ಜನ್ಮದಾಗ ಏನು ಕರ್ಮ ಮಾಡಿರ್ತೀವಲ್ಲ ತಂಗಿ, ಈ ಜನ್ಮದಾಗ ಅನುಭವಿಸ್ತೀವಿ ಅಟ್ಟ. ಅದಕ್ಕೆ ಕರ್ಮ ಅನ್ನೋದು ಯಾರನ್ನೂ ಬಿಡಂಗಿಲ್ಲವ. ಇದ್ದಷ್ಟು ದಿನ ಚಂದಾಗ ಇದಕ್ಕೊಂದು ಒಬ್ರಿಗೆ ಒಳ್ಳೇದು ಮಾಡಿ ಹೋಗ್ಬೇಕು. ಇಲ್ಲಾಂದ್ರೆ ಮತ್ತೆ ಮುಂದಿನ ಜನ್ಮದಾಗ ಇದನ್ನ ಅನುಭವಿಸೋದು. ನಿಮ್ಮಷ್ಟು ನಮಗೆ ತಾಳ್ಮೆ ಇಲ್ಲ ಬಿಡ್ರಿ ಅತ್ತಿ. ಹೆಣ್ಣಿಗೆ ಇನ್ನೊಂದು ಹೆಸರು ತಾಳ್ಮೆ ಅಬೇ. ಹೆಣ್ಣು ತಾಳ್ಮೆಯಿಂದ ಇರ್ಬೇಕು. ಹಂಗಂತೇಳಿ ಎಲ್ಲ ಮಾಡಿದ್ರು ತಾಳ್ಮೆಯಿಂದ ಇರ್ಬೇಕಂತಲ್ಲ. ಯಾವಾಗ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತೈತಿ ತಂಗಿ, ಆವಾಗ ತಲೆ ಎತ್ತಿ ನಿಂದಿರ್ಬೇಕು. ಒಂದು ಹೆಣ್ಣಿಗೆ ಸ್ವಾಭಿಮಾನನ ತನ್ನ ಒಡವೆ, ಶೀಲಾನ ತನ್ನ ವಸ್ತ್ರ. ಅತ್ತಿ ನಿಮ್ಮ ಮಾತು ಕೇಳೋಕೆ ಭಾಳ ಚಂದ ಇರ್ತಾವ್ರಿ. ನಂಗೆ ಭಾಳ ಇಷ್ಟ ರೀ ನಿಮ್ಮ ಮಾತು. ಅಮ್ಮ ಅಂತಿರ್ತಾ, ನಿಮ್ಮ ಸಣ್ಣ ಅತ್ತಿ ನೋಡಿ ಕಲಿ ಅಂತೇಳಿ. ಅಪ್ಪ, ಚಾ ಹೆಂಗೈತಿ? ಚಾ ಅಲ್ಲವ, ಇದು ಅಮೃತ. ಅಮೃತ ಅಂತೇಳಿ ಇದು ಯಾಣಿ ಮಾಟೆ ಚಾ ಕುಡಿಯೋದು. ಅಮೃತ ಜಾಸ್ತಿ ಆತಂದ್ರೆ ಅದು ಇಸಾಕತಿ. ನೋಡ ನನ್ನ ಮಗಳು ಚಾ ಹೆಂಗ ಮಾಡ್ಯಾಳ. ಇನ್ನೇಮ್ ಕುಡಿಬೇಕು ಅನಿಸ್ತತಿ. ನೀನೋ ಮಾಡ್ತಿ, ಆ ಬಚ್ಚಲ್ದ ನೀರ್ ಇದ್ದಂಗ ಹಂಗತಿ ಮಾಡ್ತಿ. ಇಷ್ಟು ವರ್ಷ ಮತ್ತೆ ಅದ ಬಚ್ಚಲ್ ನೀರು ಕುಡಿತಿದ್ರಿ. ನಾ ಮಾಡಿದ ಬಚ್ಚಲ್ ನೀರನ್ನ ಚಲೋ ಐತಿಲಿ ಅಂತೇಳಿ ಅಂತಿದ್ರಿ. ಈಗೇನು ಮಗಳು ಮಾಡಿಕೊಟ್ಟಾಳ. ನೀರವ ಇಲ್ಲಾರ್ದ ಕುಡ್ದೀನಿ, ಏನ್ ಮಾಡುದು? ಒಂದಿಟ ನನ್ನ ಮಗಳ ಕಡೆಯಿಂದ ಕೇಳು ಹೆಂಗ ಚಾ ಮಾಡುದಂತಿ. ನೋಡು ಚಾ ಹೆಂಗೈತಿ. ಚಾ ಅಂದ್ರೆ ಇದಪ್ಪ, ಬಾಯಾಗದ ಒಂಥರ ರುಚಿ ಕೊಡ್ತತಿ. ನೀ ಮಾಡ್ತಿ ಸೀದಾ ಗಟಕ್ ಅಂತ ಕುಡ್ದು ಸೀದಾ ಹೊಟ್ಟಿಗೆನ ಹೊಕ್ಕತಿ ಅಂತ ಚಾ ಮಾಡ್ತಿ. ಹೊಟ್ಟೆಯಾಗ ಹಿರಿಬೇಕು ಅಂತ ಚಾ ಮಾಡ್ಯಾಳ ನನ್ನ ಮಗಳು. ನೀನ ಈಸ ಹಾಲು ಹಾಕಿ ಒಂದ್ ತಟ್ಟಗ ಚಾ ಪುಡಿ ಹಾಕಿ ಚಾ ಮಾಡ್ತಿ. ನೋಡ್ ಕಲಿ ನನ್ನ ಮಗಳು ಮಾಡೋದು. ರುಕ್ಮಿಣಿ, ನಿಮ್ಮವ್ ಚಾ ಮಾಡಕ್ ಕಲಿಸ್ವಿ, ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ ಇದಕ್ಕೆ. ಅಪ್ಪ, ಚಾ ಮಾಡಕ್ಕೆ ಕಲಿಸಿದ್ದನ ಅವ್ವ, ಈಗ ನಾನು ಅಕ್ಕಿ ಕಲಿಸ್ಲೆ? ಹಂಗೆ ಹೇಳಿ ನಿಮ್ಮ ಅಪ್ಪಗ. ನೋಡ್ರಿ, ನಾ ಕಲಿಸಿದ್ದ. ನೀ ಬೇಕಾದ್ ಹೇಳು. ನನ್ನ ಮಗಳಂಗ ಚಾ ಯಾರಿಗೂ ಮಾಡಕ್ ಬರಂಗಿಲ್ಲ, ನನ್ನ ಮಗಳಂಗ ಅಡಿಗೆ ಯಾರಿಗೂ ಮಾಡಕ್ ಬರಂಗಿಲ್ಲ. ಹೌದೌದು, ನಿನ್ನೆ ಮಗಳು ಅವಲಕ್ಕಿ ಮಾಡಿದ್ಲು, ಉಪ್ಪ ಹಾಕಿದ್ದಿಲ್ಲ. ಬಾಯಿ ಮುಚ್ಕೊಂಡ್ ತಿಂದ್ರಿ. ಅದಾನ ಒಂದೀಟ ಅವಲಕ್ಕಿಗೆ ಉಪ್ಪು ಕಡಿಮೆ ಹಾಕಿದ್ರ ಇಡೀ ಊರ್ನ ಒಂದು ಮಾಡ್ತಿದ್ರಿ. ತಲಿ ಎಲ್ಲಿತ್ತು ಉಪ್ಪು ಹಾಕ್ಲಾರ್ದ ಮಾಡಿಯಲ್ಲ ಅಂತೇಳಿ ಬಾಯಿ ಬಂದಂಗ ಬೈತಿದ್ರಿ. ಈ ಅಪ್ಪ ಅವನ ಜಗಳ ನೋಡಕ್ಕೆ ಚಂದ, ಒಂಥರ ಎಷ್ಟು ಚಂದ ಕೋಳಿ ಜಗಳ ಮಾಡ್ದಂಗೆ ಮಾಡ್ತಾರೆ ಇವರಿಬ್ರು. ಸಾಕು ಸಾಕು, ಮೊದ್ಲೇಕ ವಿಷಯ ಮಾತಾಡ್ರಿ. ಈಗ ಕುಂತಾಳ, ಬರೀ ಪಾಲ್ತನ ಮಾತಾಡ್ತೀರೇನ? ಆ ವಿಷಯದ ಬಗ್ಗೆ ಮಾತಾಡ್ತಿರು. ಅಲ್ಲ, ನಾ ಮಾತಾಡಕ್ ಏನೈತಿ, ನೀ ಮಾತಾಡಕ್ ಏನೈತಿ? ನೀನ ಚಲೋ ಮಾಡ್ಬಿಡು. ನೀ ಶುರು ಮಾಡಿದೆ ಅಂದ್ರೆ ನಾ ಹಿಂದೆಗಡೆ ಇದು ಮಾಡ್ತೀನಿ. ಸಿಟ್ಟು ಮಾಡ್ಕೊಂಡ್ರ ನನ್ನ ಮೇಲೆ ಮಾಡ್ಕೊಲಿ, ನೀವು ಮಾತ್ರ ಬಚಾವಾಗಿರಾರನು? ಕೇಳ್ರಿ ನಿಮ್ಮ ಮಗಳನ್ನ, ನಾ ಯಾಕೆ ಕೇಳಿ? ಕೇಳ್ತೀನಿ. ಏನದು ಕೇಳುದು ಹೇಳುದು? ಮತ್ತ ಅಲ್ಲಿ ಒಂದು ಮಂಟನ ಐತಂತವಾ, ಭಾರಿ ಚಲೋ ಐತಂತ ಹುಡುಗ. ಸರ್ಕಾರಿ ನೌಕರಿ ಆಗದನಂತ, ಒಬ್ನ ಮಗ ಅಂತ. ಅದಕ್ಕ ಮತ್ತ ನೀ ಹ್ಞೂ ಅಂದೆ ಅಂದ್ರ ಕರ್ಕೊಂಬರೋಣ ಅಂತ. ಮತ್ ನಿನ್ನ ಅಭಿಪ್ರಾಯ ಏನವಾ? ಅಪ್ಪ, ನಾನು ನೌಕರಿ ತಗೋಬೇಕು. ನಿಮ್ಗೆ ಹೇಳೇನಲ್ಲ, ನಿಮ್ಮಿಬ್ಬರನ್ನು ಒಂದು ಸ್ವಲ್ಪ ದಿನ ನಾ ಸಾಕ್ಬೇಕು. ಈಗೆಲ್ಲ ನನಗೆ ಮದುವೆ ಅದು ಬೇಡ. ನೋಡುವ, ಇಂಥ ಒಳ್ಳೆ ಸಂಬಂಧ ಸಿಗೋದು ಭಾಳ ಕಷ್ಟ ಐತಿ, ಅದು ನಮ್ಮ ಮಂದ್ಯಾಗ. ಅದಕ್ಕೆ ಒಬ್ಬ ಹಿಂದೆಗಡೆ ಅವ್ರ ಕೂಡ ಮಾತಾಡೋಣಂತ, ಓದುದು ಅದು ಎಲ್ಲ ಮಾತಾಡೋಣಂತ. ಯವ್ವ, ನಿನ್ನ ದುಡುಕಿ ಮ್ಯಾಗ ನಾವಿಲ್ಲ. ನಿಮ್ಮಪ್ಪ ಇನ್ನೂ ಗಟ್ಟಿ ಅದಾನ, ಏನೋ ಚೂರಪ್ಪರ ಆಸ್ತಿ ಮಾಡ್ಯಾನ, ನಮ್ಮ ಬಗ್ಗೆ ಚಿಂತೆ ಮಾಡಬೇಡ. ನಿಮಗೆ ನನ್ನ ಬಿಟ್ಟರೆ ಯಾರದಾರ ಹೇಳಿ ನೋಡುನು? ನಾನು ನಿಮ್ಮ ಬಗ್ಗೆ ಚಿಂತೆ ಮಾಡ್ಲಾರ್ದೆ ಇನ್ಯಾರು ಮಾಡ್ತಾರೆ?
ನೋಡುವ ನಮಗೂ ಕೈ ಕಾಲಾಗ ಶಕ್ತಿ ಐತಿ. ನಾಳೆ ಏನ್ ಕಿನಾರ ಆತಂದ್ರ ಏನ್ ಮಾಡೋದು? ಅದಕ್ಕ ಈಗ ಇಬ್ರು ಚಂದ ಅದೀವಿ. ನಿಂದು ಮಾಡಿಬಿಟ್ರ ನಮಗೂ ಒಂದಿಟ್ಟು ಸಮಾಧಾನ ಆಗತ್ತ. ಹೌದಿಲ್ಲ? ನಿರಾಳ ಹಾಕಿವಿ. ಒಟ್ಟ ನನ್ನ ಮನೆ ಬಿಟ್ಟು ಹೊರಗೆ ಹಾಕಾಕ ತಯಾರಾಗ್ಬಿಟ್ರಿ ಇಬ್ರು. ಯವ್ವ ಹಂಗ ಅನ್ಬೇಡ. ನನ್ನ ಮನಿ ಮಹಾಲಕ್ಷ್ಮಿ ನೀನು. ಮಹಾಲಕ್ಷ್ಮಿ ಅಂತೀಯಪ್ಪ, ಮತ್ತು ನನ್ನ ಮನೆ ಬಿಟ್ಟು ಹೆಂಗೆ ಹೊರಗೆ ಹಾಕಿ ನೀನು? ಮಹಾಲಕ್ಷ್ಮಿ ಮನ್ಯಾಗ ಇರ್ಬೇಕು. ಮನೆ ಬಿಟ್ಟು ಹೊರಗೆ ಹೋದ್ರ ಹಂಗಂತೇಳಿ ಮನ್ಯಾಗ ಇಟ್ಕೊಂಡು ಕುಂದ್ರಾಕಾಗತ್ತ ನಾವು? ಅದೆಲ್ಲ ಬಿಡು. ಹುಡುಗನಾರ ನೋಡ್ಬೆ, ನಾವೇನ ನಿನಗ ಒತ್ತಾಯ ಮಾಡಂಗಿಲ್ಲ. ಹುಡುಗನ್ ನೋಡು, ನಿನಗೆ ಇಷ್ಟ ಆದ್ರೆ ಮಾತ್ರ ಲಗ್ನ ಆಗ. ನಿಮ್ಮ ಹೇಳಕತ್ತಾಳಲ್ಬಿ ಹಂಗಾರ ಮಾಡು. ನಾನು ಕೃಷ್ಣನ ಇಷ್ಟಪಡ್ತೀನಿ ಅಂದ್ರೆ ನಮ್ಮನ್ಯಾಗ ಒಪ್ಕೊಂತಾರ, ನಾವು ಒಪ್ಕೊಳಂಗಿಲ್ಲ. ಈ ವಿಷಯ ಕೃಷ್ಣ ತಿಳಿಸ್ಬೇಕು. ಆದ್ರೆ ನಮ್ಮಪ್ಪ ನಮ್ಮವ್ಗ ನೋವು ಮಾಡೋಕೆ ನನಗೆ ಇಷ್ಟ ಇಲ್ಲ. ಈಗ ಹ್ಞೂ ಅಂತ ಒಪ್ಕೋತೀನಿ. ಕೃಷ್ಣಿಗೆ ಹೇಳ್ತೀನಿ ಇದನ್ನೆಲ್ಲ ವಿಷಯನ ಬಂದಿಂದ. ಆತ ನಿಮ್ಮ ವಿಚಾರ. ಓ ಬಾ ಯವ್ವ, ಇವತ್ತ ನನ್ನ ಮಗಳು ಚಾ ಮಾಡ್ಯಾಳ ಬಾಬಿ, ಭಾರಿ ಚಲೋ ಆಗೈತಿ. ನಿಮ್ಮ ಅಮ್ಮಗ ಚಾ ಕೊಡೋದಕ್ಕೂ. ನಾ ಚಾ ಕುಡಿಯಕ್ಕೆ ಬಂದಿಲ್ಲ. ನೀಲಿ, ನನ್ನ ಮಗಳಿಗೆ ನೀನು ಬಾಯಿ ಬಂದಂಗೆ ಮಾತಾಡಿದೆ ಅಂತ ನೋಡ್ಲ ಪಾಂಡ್ಯ. ನಿನ್ನ ಹೆಂಡತಿ ಹೆಂಗೆ ಮಾತಾಡ್ತಾಳ? ಯಾಕ ಇವ್ರ ಅಪ್ಪನ ಮನೆಗಿಂದ ತಂದಾನ? ಓ ಆ ವಿಷಯನಾ ಹೇಳಿಲ್ಲ ನೀಲಿ. ಆಕೆ ಬರೋಬ್ಬರಿನ ಮಾತಾಡ್ಯಾಳ ಬಿ. ಏನ್ಲ ನಿನ್ನ ಹೆಂಡತಿ ಪರವಾಗಿ ಮಾತಾಡ್ತಿ? ಹೌದು ಬೇವ, ಆಕೆ ಏನ್ ತಪ್ಪು ಮಾತಾಡ್ಯಾಳ ಹೇಳು? 12 ತಿಂಗಳನು ನಮ್ಮ ಮನ್ಯಾಗ ಇರ್ತಾಳ. ನಮ್ಮ ಅಕ್ಕ ಅನಸ್ಕೊಂಡ್ ಆಕಿ ಈ ತಾನ್ ಕಡ್ಡಿ ತೆಗದಿತ್ತ ಹಾಕಂಗಿಲ್ಲ. ಮುಂಜಾನೆ ಎದ್ದು ಆಕೆ ಹುಟ್ಟು ದಗದ ಮಾಡ್ಕೊಂಡು ಮತ್ತೆ ನನ್ನ ಜೊತೆ ಬಿತ್ತಾಕ ಬಂದ್ಲು ಹೊಲಕ್ಕ. ಮುಂಜಾನೆ ಎದ್ದು ರೊಟ್ಟಿ ಮಾಡಿದ್ದು ನೀ ತಗೊಂಡ್ ಹೋದಿ, ಮತ್ತ ಮಾಡಿದ ಪಲ್ಯ ಆಕೆ ತಗೊಂಡ್ ಹೋದ್ರ ಮತ್ತೇನ್ 3 ಹೊತ್ತು ಈಕಿ ಇಲ್ಲೇ ರೊಟ್ಟಿ ಪಲ್ಯ ಮಾಡ್ಕೊತ ಕುಂತ್ರ ಹೊಲ್ದಂದ ದಗದ ಮಾಡೋರಿ ಅದು. ಆಕೆ ಬರೋಬ್ಬರಿ ಮಾತಾಡ್ಯಾಳ. ಮನ್ಯಾಗ ಖಾಲಿನೇ ಇರ್ತಾಳಲ್ಲ, ಮಾಡ್ಕೊಂಡ್ ತಿನ್ಬೇಕು. ಅದು ನೀಗಂಗಿಲ್ಲ ಅನ್ಬಿ. ಮತ್ತ ಮಗಳನ್ನ ಇನ್ನೊಬ್ರು ಮನಿಗೆ ಕೊಟ್ಟಾಳ. ಇನ್ನೂ ಆದ್ರೂ ತವ್ರ ಮನ್ಯಾಗ ಅದ. ಈಕಿ ಚಂದಾಗ ಬಾಳೆ ಮಾಡಿದ್ಲ ಅಂದ್ರ ಗಂಡನ ಮನ್ಯಾಗ ಆಕಿ ಗಂಡ ಯಾಕೆ ಈಕಿನ ತವ್ರ ಮನಿಗೆ ಅಟ್ತಿದ್ದ. ಯಾಕ್ಲಾ ಹಿಂಗತಿ ಅಂತಿ? ನಿನ್ನ ಮಗಳಿಗೆ ಯಾರು ಅಂದ್ರೆ ಸುಮ್ಮಿರ್ತೀಯನು? ನನ್ನ ಮಗಳಿಗೆ ಅಂತ ಪದ್ಧತಿ ಕಲ್ಸಂಗಿನೇ ಇಲ್ಲಿ ಎತ್ತಿ ನಾನು. ಗಂಡನ ಮನ್ಯಾಗ ಹೋದಾಗ ಹೆಂಗ ಬಾಳೆ ಮಾಡ್ಬೇಕು ಅಂತೇಳಿ ನಾ ಹೇಳ್ಕೊಟ್ಟೀನಿ. ಮತ್ತೆ ಮುಗ್ಲಿಗೆ ಇಡ್ತಾನ ಅಂಕ್ರು ಮೊದ್ಲ ಕಲ್ಸಿಲ್ಲ. ನೀವು ಅದನ್ನ ಅನ್ನಕ ಹೋಗ್ಬೇಡ್ರಿ. ಮಾಡಿಟ್ಟಾರ ತಿನ್ನೋದು ಭಾಳ ಸುಲಭ, ಮಾಡ್ಕೊಂಡ್ ತಿನ್ಬೇಕು. ಹೌದೌದು, ಬರೋಬ್ಬರಿ ಹೇಳಿದ್ಲ. ನೀವು ಮಾಡ್ಕೊಂಡ್ ತಿನ್ಬೇಕ್ ಬಿ. ಏನ ಕೈಕಾಲ ಶಕ್ತಿ ಇಲ್ಲ ಆಕಿಗೆ. ನೀ ಅಂದ್ರ ನಾನು ಇನ್ನು ನೀಲಿಗೆ ಬೈತಿದ್ದೆ. ಮತ್ತ ಈಕಿ ಅಕ್ಕನ ಹಂಗ ಮಾಡಿದ್ರೆ ಹೆಂಗ್ ಬಿ? ಮನಿ ಹೆಣ್ಣು ಮಗಳದ ಅಲ್ಲೋ ಆಕಿ, ಪಾಪ ಹತ್ಲಾರ್ದ ಹೋಗಂಗಿಲ್ಲ. ಆಕಿ ಕಣ್ಣೀರ್ ಹತ್ಲಾರ್ದ ಹೋಗಂಗಿಲ್ಲ. ನಿಮಗ ನೋಡು, ನಿನ್ನ ಮಗಳಿಗೆ ಶಾಪ ಆಕತ್ ನೋಡಾಕಂತಿ. ಕಂಡೀನಿ ನಡಿಬಿ. ಈ ಶಾಪ ಕಣ್ಣೀರ್ ಹತ್ತುದು ನಾ ಕಂಡೀನಿ. ಲಗ್ನ ಆದಾಗಿಂದು ನಮ್ಮ ಮನ್ಯಾಗ ಅದಳ. ಇನ್ನು ಹೌದಪ್ಪ, ಆ ಪಾಪ ಗಂಡನ ಮನ್ಯಾಗಿಂದ ಬಂದಾಳ. ಇವ್ರು ಚಂದ ನೋಡ್ಕೊಂಡಿಲ್ಲ ಅಂದ್ರ ಆ ಮಾತು ಬೇರೆ. ಎಲ್ಲ ತರುದಾತು, ಮಾಡಿದ್ದಾತು, ಆಕಿ ಮಕ್ಳ ಲಗ್ನ ಮಾಡಿದ್ದಾತು, ಏನಾದ್ರೂ ಆಕಿ ಬರೀ 3 ಹೊತ್ತು ಗಂಡನ ಮನ್ಯಾಗ ಇರಂಗೇ ಇಲ್ಲ. 3 ಹೊತ್ತು ತವ್ರ ಮನ್ಯಾಗ ಇರ್ತಾಳ. ಆಕಿ ಕಣ್ಣೀರ್ ಹಾಕಿದ್ರು ನಮಗೇನು ಪಾಪ ಹತ್ತಂಗಿಲ್ಲ. ನಾವು ಜಗ್ದು ಮಾಡಿಬಿಟ್ಟಿವಿ ಅಂದಂಗೆವ. ಹೋಬೆ, ಇಡೀ ಊರಾಗ ಒಂದು ಸುತ್ತ ಹಾಕಿ ಬಾ. ಯಾರ ಹಿಂಗ ಗಂಡನ ಬಿಟ್ಟು ತವ್ರ ಮನ್ಯಾಗ ಲಗ್ನ ಆದಾಗಿಂದನು ಹಿಂಗ ಅದಾರ ನೋಡ್ ಹೋಗು. ನೋಡ್ ಹೋಗು ಒಂದಿಟ್ಟು. ನನ್ ಹೆಂಡತಿ ಹಿಂದಕ್ಕ 4 ದಿನ ತವ್ರ ಮನಿಗೆ ಹೋದ್ರ ಬಾಯಿ ಬಂದಂಗ ಮಾತಾಡಿದೀನಿ ನೀನು. ಈಗ ನಿನ್ನ ಮಗಳನ್ನ 3 ಹೊತ್ತು ಮನ್ಯಾಗ ಎಳಿಬಿಟ್ಕೊಂಡಿವ. ಶಂಕ ಚಂದ ಇದ್ದಿ ತಗೋಲಿ ಯವ್ವ, ಇನ್ನೂ ಕಾಲು ಮಿಂಚಿಲ್ಲ. ಅಕ್ಕನ ಮೇಲ್ ಕಟ್ಕೊಂಡು ಮಾತಾಡೋದು ಬಿಡು. ಅದನ್ನ ಮಾತಾಡೋದು ಬಿಟ್ರ ನಿನ್ನ ಬಾಳೆ ಬಚ್ಚೆ ಆಕತಿ. ಇಲ್ಲ ಅಂದ್ರ ಈಗಿರೋ ಮರ್ಯಾದೆ ಸತ್ಯಕರ ಕಳ್ಕೊಂತೀನಿ ನೋಡ್ ನೀನು. ಬೆಳ್ಳ ಬೆಳ್ತಾನ ನಿನ್ ನಿದ್ದಿ ಮಾಡಾಕ ಬಿಟ್ಟಿರ್ಕಿಲ್ಲ ಅಕ್ಕ. ಬೆಳ್ಳ ಬೆಳ್ತಾನ ಹೇಳಿರ್ಬೇಕು ಹಂಗಾತ್ ಹಿಂಗಾತ್ ಅಂತೆ. ಅದಕ್ಕ ಮುಂಜಾನೆ ಮಾತ್ರ ಓಡ್ ಬಂದಿನಿ. ಪಾಪ ವೈನಿ ನಿಮ್ ಕಾಟ ಹೆಂಗ್ ತಾಳ್ತಾಳ ಏನ? ಕುಂತಲ್ಲಿನ ಚಾ ಮಾಡ್ಕೊಡ್ಬೇಕು, ಕುಂತಲ್ಲಿನ ಎಲ್ಲಾ ಮಾಡ್ಬೇಕು. ಇನ್ ಹೆಣ್ಮಕ್ಳು ಅಂದ್ರ ಮ್ಯಾಗಿದ್ದ ಇಳಿದು ಬಂದ ದೇವತೆಗಳ ಅನ್ಬಿ. ನೋಡುವ, ಮನಿ ಸೊಸ್ತ್ಯಾರಿಗೆ ಅವ್ರು ಹೆಣ್ಮಕ್ಳು ಗೌರವ ಕೊಡ್ಬೇಕು. ಹೆಣ್ಮಕ್ಳಿಗೆ ಮನಿ ಸೊಸ್ತ್ಯಾರನು ಗೌರವ ಕೊಡ್ಬೇಕು. ಗೌರವ ಅನ್ನೋದು ಇಸ್ಕೊಂಡ್ ತಗೊಳೋದ್ರಾಗಿರ್ಬೇಕು ಹೊರತಾಗಿ ಯವ್ವ ಅದನ್ನ ಕಿತ್ತು ತಗೋಬಾರ್ದು ಬಿ. ನೋಡ್ತೀನಳಪ್ಪ, ಕಣ್ಣಿಗೆ ಹುಬ್ಬಿಗೆ ದೂರಿಲ್ಲ. ನಿಂದು ಮಗಳ ಲಗ್ನ ಮಾಡ್ತೀಯಲ್ಲ, ಆವಾಗ ಗೊತ್ತಾಗತ್ತ. ನೋಡಕಂತ್ರಿ ಹೋರಿ, ನನ್ನ ಮಗಳಿಗೆ ಹೆಂಗ ಬಾಳೆ ಮಾಡ್ಬೇಕಂತ ಕಲಿಸ್ಕೊಟ್ಟಿನಿ. ನೋಡ್ತೀನಿ. ನನ್ನ ಮಗಳ ಕಣ್ಣೀರ್ ಅಂಕರು ನಿಮ್ಗೆ ಹತ್ಲಾರ್ದ ಹೋಗಂಗಿನೇ ಇಲ್ಲ. ನೋಡ್ರಿ ದಿನ ಮೇಲ್ ಕಟ್ಕೊಂಡ್ ಬರುದ ಇವ ಏಟ್ ಅಂತ ತಾಳದ ಅಂತಿನ್ನ. ಅವ್ರದೆಲ್ಲ ತೆಲಿಗೆ ಏನ್ ಹತ್ಕೊಳದ? ಅವ್ರದೆಲ್ಲ ತೆಲಿಗೆ ಹತ್ಕೊಳಂಗಿಲ್ಲ. ನಡಿ ಹೊಲಕ್ ಹೋಗುಣ. ಯವ್ವ ಮಗಳ, ಮತ್ತ ಮುಂದಿನ ವಾರ ಹುಡುಗನ್ ಕಡಿದಾರ ಬರ್ತಾರ. ಏನ್ ನೋಡಿಲ್ಲ, ನೋಡಾಕ್ ಬರೋಣ ಅವ್ರನ್ನ ನಿನ್ನ ಲಗ್ನ ಮಾಡಿ ಕೊಟ್ಟ ಬಿಡಂಗಿಲ್ಲ. ಹುಡುಗಗ ನೀ ಇಷ್ಟ ಆಗ್ಬೇಕು, ನಿನಗ್ ಹುಡುಗ ಇಷ್ಟ ಆಗ್ಬೇಕು. ನಮಗೂ ಅವ್ರ ಮನೆತನ ಒಪ್ಪಿಗೆ ಬರ್ಬೇಕು. ಅದಾದ್ಮೇಲೆ ಲಗ್ನ. ಏನಿಲ್ಲ, ಒಂದಿಟ್ಟು ಸಂಪ್ರದಾಯ ಪ್ರಕಾರ ಅವ್ರು ಬಂದು ನೋಡ್ಕೊಂಡ್ ಹೋಗ್ತಾರ. ಹುಡುಗನ ಕೇಳ್ತೀನಿ, ಮತ್ತೆ ಹಿಂಗ ಓದುದೈತಿ ಓದಿಸ್ರಿ ಅಂತೇಳಿ. ಅವ್ರು ಹ್ಞೂ ಅಂದ್ರ ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಆತಾ? ನಾವಲ್ಲಿ ಅಂದ್ರ ನಮ್ಮಪ್ಪ ನಮ್ಮವನ ಮನ್ಸಿಗೆ ನೋವಾಗತ್ತ.